Yes, good morning, students. Students, in today's class, we discuss about one of the famous empire in Karnataka, that is Vijayanagara Empire. Yes, student, let us learn about the achievements of Vijayanagara kings and administration, social and economic conditions, and literature of the Vijayanagara period, and art and culture of the Vijayanagara period, religious equality maintained by the Vijayanagara kings, and the boarded and to identify the places of Vijayanagara empire on the map. ಹೌದಲ್ವಾ? ಎಸ್, ಇಂದಿನ ತರಗತಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೋಡೋಣ. ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಒಂದು ರಾಜರ ಕಿಂಗ್ನ ಅಚೀವ್ಮೆಂಟ್ಸ್ ಬಗ್ಗೆ, ಅದೇ ರೀತಿ ಅಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಆಡಳಿತ, ಅಲ್ಲಿನ ಸಮಾಜ ಮತ್ತು ಎಕನಾಮಿಕ್ ಕಂಡೀಷನ್ಸ್ ಬಗ್ಗೆ, ಆರ್ಥಿಕ ಸಂಗತಿಗಳ ಬಗ್ಗೆ, ಅಲ್ಲಿನ ಲಿಟ್ರೇಚರ್ ಬಗ್ಗೆ ಅಂದರೆ ಸಾಹಿತ್ಯದ ಬಗ್ಗೆ ನೋಡೋಣ. ಎಸ್, ಅದೇ ರೀತಿಯಾಗಿ ಆ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಸ್ the religious equality maintained by the Vijayanagara kings, as how the kings maintained religious equality ಅಂದರೆ ಆ ಒಂದು ಧರ್ಮ ಸಮನ್ವಯತೆಯನ್ನು ಯಾವ ರೀತಿ ಮೇಂಟೈನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನೋಡೋಣ. ಅದೇ ರೀತಿಯಾಗಿ ವಿಜಯನಗರದ ಒಂದು ಎಲ್ಲೆಯನ್ನು ಅಂದರೆ ಅವರ ಸಾಮ್ರಾಜ್ಯ ಎಲ್ಲಿ ತನಕ ಹಬ್ಬಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಇಟ್ಸ್ ಕಮಿಂಗ್ ಟು ದ ಲೆಸನ್. Vijayanagara Empire was founded in 3036 Common Era on the southern bank of Tungabhadra river by the sons of Sangama called Harihara, Bukkaraya, Kampanna, Marappa and Muddappa. Hampi of Ballari district was their capital and their national emblem was boar. Yes. Vijayanagara Empire was founded in 1336 Common Era on the southern bank of Tungabhadra river by the sons by Sangama called Harihara, Bukkaraya, Kampanna, Marappa and Muddappa. ಎಸ್, ಈ ಒಂದು ವಿಜಯನಗರ ಎಂಪೈರನ್ನು ಯಾರು ಸ್ಥಾಪಿಸಿದ್ರಂದರೆ ಎಸ್ ಯಾರಪ್ಪ ಅಂದರೆ ಸಂಗಮ ಅನ್ನುವ ಅವನ ಮಕ್ಕಳಾದಂತಹ ಹರಿಹರ, ಬುಕ್ಕರಾಯ, ಕಂಪಣ್ಣ ಮತ್ತು ಮಾರಪ್ಪ ಮತ್ತು ಮುದ್ದಪ್ಪ ಅನ್ನೋರು ಈ ಒಂದು ವಿಜಯನಗರವನ್ನು ಸ್ಥಾಪಿಸಿದ್ರು. ಮೊದಲಾಗಿ ಎಷ್ಟರಲ್ಲಿ 3036 ಕಾಮನ್ ಎರಾ ಅಂದರೆ 1336 ಸಾಮಾನ್ಯ ಶಕ 1330ರಲ್ಲಿ ಇದನ್ನ ಸ್ಥಾಪಿಸಲಾಯಿತು. ಎಲ್ಲಿ? ಸದರ್ನ್ ಬ್ಯಾಂಕ್ ಆಫ್ ತುಂಗಭದ್ರಾ ರಿವರ್ ಅಂದರೆ ಆ ಒಂದು ತುಂಗಭದ್ರಾ ನದಿಯ ಒಂದು ದಕ್ಷಿಣ ಭಾಗದಲ್ಲಿ ಇದನ್ನ ಸ್ಥಾಪಿಸಲಾಯಿತು. Yes. Hampi of Ballari district was their capital and their national emblem of boar. It means ವರಾಹ. Yes. ಇದರ ಒಂದು ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು ಅಂದರೆ ವಿಜಯನಗರದ ಒಂದು ಕ್ಯಾಪಿಟಲ್ ಯಾವುದು? ಹಂಪಿ ಆಗಿತ್ತು. ಅದು ಇವಾಗ ಎಲ್ಲಿದೆ? ಬಳ್ಳಾರಿ ಡಿಸ್ಟಿಕಲ್ಲಿದೆ. ಎಸ್, ದೇರ್ ನ್ಯಾಷನಲ್ ಎಂಬ್ಲೆಮ್ ಅಂದರೆ ಆ ಒಂದು ಅವರ ಒಂದು ರಾಜ್ಯ ಲಾಂಛನ ಯಾವುದಾಗಿತ್ತು ಅಂದರೆ ಬೋರ್ ಮೀನ್ಸ್ ವರಾಹ, ವರಾಹಸ್ವಾಮಿ ಅಂತ ಕರಿತೇವಲ್ಲ. ಎಸ್, ಅದು ಅವರ ಒಂದು ರಾಜ್ಯ ಲಾಂಛನ ಯಾವುದು? ವರಾಹ ಅಥವಾ ಬೋರ್. ಎಸ್, ದಿಸ್ ಇಸ್ ದ ಪಿಕ್ಚರ್ ಆಫ್ ವರಾಹ, ನ್ಯಾಷನಲ್ ಎಂಬ್ಲಮ್ ಆಫ್ ವಿಜಯನಗರ ಎಂಪೈರ್. ನೋಡ್ತಾ ಇದ್ದೀರಲ್ವಾ ಇದು? ಎಸ್, ಇದೆ ವಿಜಯನಗರ ಎಂಪೈರ್ನ ಒಂದು ರಾಜ್ಯ ಲಾಂಛನ, ನ್ಯಾಷನಲ್ ಎಂಬ್ಲಮ್. ಎಸ್, ಅಬ್ಸರ್ವ್ ಕೇರ್ಫುಲಿ. ಎಸ್, ಡ್ಯೂರಿಂಗ್ 1336 to 1646 Common Era, Vijayanagara Empire was ruled by the four dynasties called Sangama Dynasty, Salva Dynasty, Tuluva Dynasty and Aravidu Dynasty. Yes, ಈ ವಿಜಯನಗರ ಎಂಪೈರ್ 1336 to 1646 ಕಾಮನ್ ಎರಾ ಅಂದರೆ 1336ರಿಂದ 1646 ತನಕ, ಸಾಮಾನ್ಯ ಶಕ 1336ರಿಂದ 1646 ತನಕ ಈ ವಿಜಯನಗರ ಸಾಮ್ರಾಜ್ಯವು ಆಳಲ್ಪಡುತ್ತೆ. ಯಾವ ಡೈನೆಸ್ಟಿ ಆಳ್ತವೆ ಅಂದರೆ ಸಂಗಮ ಡೈನೆಸ್ಟಿ,
ಸಾಳ್ವ ಡೈನಸ್ಟಿ, ತುಳುವ ಡೈನಸ್ಟಿ ಆ್ಯಂಡ್ ಅರವಿಡು ಡೈನಸ್ಟಿ. ಈ 4 ಡೈನಸ್ಟಿ ಏನು ಮಾಡ್ತವೆ, ವಿಜಯನಗರ ಎಂಪೈರನ್ನು ರೂಲ್ ಮಾಡ್ತವೆ. ಎಸ್, ಲೆಟ್ ಅಸ್ ಲರ್ನ್ ಅಬೌಟ್ ಒನ್ ಬೈ ಒನ್. ಓಕೆ, ಎಸ್, ಸಂಗಮ ಡೈನಸ್ಟಿ 1336 to 1485 ಕಾಮನ್ಯರ. ಈ ಸಂಗಮ ಡೈನಸ್ಟಿ 1336ರಿಂದ 1485ರವರೆಗೆ ಏನು ಮಾಡ್ತು, ಆಳ್ತು. ಯಾವುದು, ಈ ವಿಜಯನಗರ ಎಂಪೈರ್ ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತೆ. ಎಸ್, ನೆಕ್ಸ್ಟ್ ಒನ್, ಹರಿಹರ ಅಂಡ್ ಬುಕ್ಕ. ಹರಿಹರ ವಾಸ್ ದ ಫಸ್ಟ್ ಕಿಂಗ್ ಆಫ್ this dynasty. Yes, he was the first king of ಸಂಗಮ ಡೈನಸ್ಟಿ. ಹೌದಲ್ವಾ, ಹರಿಹರ ಸಂಗಮ ಡೈನಸ್ಟಿಯ ಒಬ್ಬ ಮೊದಲ ರಾಜನಾಗಿರ್ತಾನೆ. ಹಿ ಟು ಕಂಟ್ರೋಲ್ ಓವರ್ ದ ರೀಜಿಯನ್ಸ್ ಆಫ್ ತುಂಗಭದ್ರಾ ರಿವರ್. ಎಸ್, ಅವನೇನು ಮಾಡ್ತಾನೆ, ಫಸ್ಟು ಆ ಒಂದು ಸಂಗಮ ಡೈನಸ್ಟಿಯ ಫಸ್ಟ್ ಕಿಂಗ್ ಯಾರಾಗಿರ್ತಾನೆ ಅಂತ ಹೇಳಿದೆ, ಹರಿಹರ ಆಗಿರ್ತಾನೆ. ಅವ್ನು ಫಸ್ಟ್ ಏನು ಮಾಡ್ತಾನೆ, ಹಿ ಕಂಟ್ರೋಲ್ ಓವರ್ ದ ರೀಜಿಯನ್ಸ್ ಆಫ್ ತುಂಗಭದ್ರಾ ರಿವರ್. ಎಸ್, ಆ ತುಂಗಭದ್ರಾ ರಿವರ್ನ ಹತ್ರ ಇರ್ತಕ್ಕಂಥ ಪ್ರದೇಶಗಳನ್ನು ಏನು ಮಾಡ್ತಾನೆ, ಆ ಪ್ರದೇಶಗಳ ಮೇಲೆ ತನ್ನ ಹಿಡಿತವನ್ನು ಸಾಧಿಸ್ತಾನೆ. ಯಾರು, ಹರಿಹರ. ಹಿ ಎಕ್ಸ್ಟೆಂಡೆಡ್ ಹಿಸ್ ಎಂಪೈರ್ ಟು ಕೊಂಕಣ ಕ್ಯಾಸ್ಟಲ್ ಏರಿಯಾಸ್ ಆಫ್ ದ ವೆಸ್ಟ್. ಅವನು ತನ್ನ ಸಾಮ್ರಾಜ್ಯವನ್ನು ಯಾವ ರೀತಿಯಾಗಿ ವಿಸ್ತರಿಸ್ತಾನೆ ಅಂದರೆ, ಕೊಂಕಣ ತೀರದಿಂದ, ಅಂದರೆ ಕೊಂಕಣ ತೀರ ಪ್ರದೇಶಗಳನ್ನು, ಎಲ್ಲಿ ಪಶ್ಚಿಮ ತೀರದ ಕೊಂಕಣ ತೀರ ಪ್ರದೇಶದಿಂದ, ಅದೇ ರೀತಿಯಾಗಿ ಟು ನೆಲ್ಲೂರು ಆ್ಯಂಡ್ ಕಡಪ ಆಫ್ ಈಸ್ಟ್, ಪೂರ್ವ ಪ್ರದೇಶದ ನೆಲ್ಲೂರು ಮತ್ತು ಕಡಪವನ್ನು ವಶಪಡಿಸ್ಕೊಳ್ತಾನೆ. ಅದೇ ರೀತಿಯಾಗಿ ಟು ದ ಕೃಷ್ಣ ರಿವರ್ ಆಫ್ ದ ನಾರ್ತ್ ಆ್ಯಂಡ್ ಕಾವೇರಿ ರಿವರ್ ಆಫ್ ದ ಸೌತ್ ಈಸ್ಟ್, ಉತ್ತರದಲ್ಲಿರ್ತಕ್ಕಂಥ ಕೃಷ್ಣಾ ನದಿಯವರೆಗೆ, ಅದೇ ರೀತಿಯಾಗಿ ದಕ್ಷಿಣದಲ್ಲಿರ್ತಕ್ಕಂಥ ಕಾವೇರಿ ನದಿಯವರೆಗೆ ಏನು ಮಾಡ್ತಾನೆ, ಇವನು ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಯಾರು, ಹರಿಹರ. ಇನ್ ದಿಸ್ ವೇ ಹಿ ಲೇಡ್ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಹಿಸ್ ಎಂಪೈರ್. ಈ ರೀತಿಯಾಗಿ ಅವನು ಏನು ಮಾಡ್ತಾನೆ, ಹಿ ಲೇಡ್ ಎ ಸ್ಟ್ರಾಂಗ್ ಫೌಂಡೇಶನ್ ಅಂದರೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಾನೆ ಈ ಸಾಮ್ರಾಜ್ಯಕ್ಕೆ. ಯಾರು, ಹರಿಹರ. ಎಸ್, ಬುಕ್ಕರಾಯ 1357 to 1377 ಕಾಮನ್-era. Brother of Harihara took over power after his death because Harihara had no son. ನೆಕ್ಸ್ಟ್ ಯಾರು ಬರ್ತಾರೆ, ಬುಕ್ಕರಾಯ ಆಡಳಿತಕ್ಕೆ ಬರ್ತಾನೆ. ಈಸ್ ಅ ಬ್ರದರ್ ಆಫ್ ಹರಿಹರ. ಅವನು ಹರಿಹರನ ಒಬ್ಬ ಸಹೋದರನಾಗಿರ್ತಾನೆ. ಹರಿಹರ ಟುಕ್ ಓವರ್ ಪವರ್ ಆಫ್ಟರ್ ಹಿಸ್ ಡೆತ್ ಬಿಕಾಸ್ ಹರಿಹರ ಹ್ಯಾಡ್ ನೋ ಸನ್ಸ್. ಹರಿಹರ ಅವನ ಅವನತಿಯ ನಂತರ, ಅವನು ಸತ್ತ ನಂತರ ಯಾರು ಅಧಿಕಾರಕ್ಕೆ ಬರ್ತಾರೆ, ಬುಕ್ಕರಾಯ ಅಧಿಕಾರಕ್ಕೆ ಬರ್ತಾನೆ. ಬಿಕಾಸ್ ಹರಿಹರ ಈ ಹ್ಯಾಡ್ ನೋ ಸನ್ಸ್, ಅವನಿಗೆ ಮಕ್ಕಳಿರದ ಕಾರಣ, ಸೊ ಅವನ ಸಹೋದರ ಆಡಳಿತಕ್ಕೆ ಬರ್ತಾನೆ. ಯಾರು, ಬುಕ್ಕರಾಯ. ಡ್ಯೂರಿಂಗ್ ಹಿಸ್ ರೂಲ್ ಹಿಸ್ ಸನ್ ಕಂಪಣ್ಣ ಎಕ್ಸ್ಪ್ಯಾಂಡೆಡ್ ದ ಎಂಪೈರ್ ಬೈ ಡಿಫೀಟಿಂಗ್ ದ ಸುಲ್ತಾನ್ ಆಫ್ ಮಧುರೈ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಅವನ ಒಂದು ಮಗನಾದಂತಹ ಕಂಪಣ್ಣ ಏನು ಮಾಡ್ತಾನೆ, ಮಧುರೈನ ಸುಲ್ತಾನನನ್ನು ಏನು ಮಾಡ್ತಾನೆ, ಸೋಲಿಸ್ತಾನೆ. ಈ ರೀತಿಯಾಗಿ ಅವನೇನು ಮಾಡ್ತಾನೆ, ಒಂದು ಮಧುರೈನ ಸುಲ್ತಾನನ ಸೋಲಿಸೋದ್ರ ಮೂಲಕ ಏನು ಮಾಡ್ತಾನೆ, ಹಿ ಎಕ್ಸ್ಪ್ಯಾಂಡೆಡ್ ದ ಎಂಪೈರ್ ಆಫ್ ವಿಜಯನಗರ. ಹೌದಲ್ವಾ, ಆ ವಿಜಯನಗರ ಎಂಪೈರನ್ನು ಏನು ಮಾಡ್ತಾನೆ, ವಿಸ್ತರಿಸ್ತಾನೆ. ದಿಸ್ ವಾಸ್ explained in a book called Madhura Vijayam, which was written by ಕಂಪಣ್ಣ's queen ಗಂಗಾದೇವಿ. ಎಸ್, ಈ ಒಂದು ಉಲ್ಲೇಖವನ್ನು ನಾವು ಯಾವುದರಲ್ಲೇ ನೋಡ್ಬೋದು. ಈ ಮಧುರ ವಿಜಯಂ ಅಂದರೆ ಮಧುರೈನ ಸುಲ್ತಾನ ಸೋಲಿಸ್ತಾನಲ್ಲ ಯಾರು, ಕಂಪಣ್ಣ. ಆ ಒಂದು ಉಲ್ಲೇಖವನ್ನು ನಾವು ಮಧುರ ವಿಜಯ ಎಂಬ ಒಂದು ಕೃತಿಯಲ್ಲಿ ನೋಡ್ಬೋದು. ಇದನ್ನು ಯಾರು ಬರೀತಾರೆ ಅಂದರೆ, ಕಂಪಣ್ಣ's ಕ್ವೀನ್ ಅಂದರೆ ಕಂಪಣ್ಣನವರ ರಾಣಿ ಬರೆದಿರ್ತಾಳೆ. ಯಾರು, ಗಂಗಾದೇವಿ. ಬುಕ್ಕ ಕ್ಯಾಪ್ಚರ್ಡ್ ಪೆನಿಕೊಂಡ ಬೈ ಡಿಫೀಟಿಂಗ್ ರೆಡ್ಡಿಸ್ ಆಫ್ ಕೊಂಡವೇಡು ಆಫ್ ಇನ್ಕ್ಲೂಡೆಡ್ ಇಟ್ ಟು ವಿಜಯನಗರ ಎಂಪೈರ್. ಎಸ್, ಈ ಬುಕ್ಕರಾಯ ಏನು ಮಾಡ್ತಾನೆ ಅಂದರೆ, ಈ ಕೊಂಡವೀಡು ರೆಡ್ಡಿಸ್ನ ಏನು ಮಾಡಿಬಿಟ್ಟು ಸೋಲಿಸ್ಬಿಟ್ಟು ಏನು ಮಾಡ್ತಾನೆ, ಈ ಪೆನಿಕೊಂಡ ಎನ್ನುವ ಸ್ಥಳವನ್ನು ವಿಜಯನಗರ ಎಂಪೈರಿಗೆ ಏನು ಮಾಡ್ತಾನೆ, ಇನ್ಕ್ಲೂಡ್ ಮಾಡ್ತಾನೆ, ಸೇರಿಸ್ತಾನೆ. ಶ್ರವಣಬೆಳಗೊಳ
inscription of 1368 Common Era explained that he pacified the conflict between Jains and Vaishnavas and maintained religious harmony of equality. Yes. Shravana-Belagola inscription of 1360s Common Era explains that he pacified the conflict between Jains and Vaishnavas and maintained religious harmony of equality. ಈ ಶ್ರವಣಬೆಳಗೊಳದ ಒಂದು ಶಾಸನದಲ್ಲಿ 1368 ಸಾಮಾನ್ಯ ಶಕದಲ್ಲಿ ರಚಿಸಲಾಗಿರ್ತಕ್ಕಂಥ ಈ ಒಂದು ಶ್ರವಣಬೆಳಗೊಳ ಶಾಸನದಲ್ಲಿ ಏನು ಹೇಳಲಾಗಿದೆ ಅಂದರೆ, ಈ ಬುಕ್ಕರಾಯ ಈ ಒಂದು ಜೈನರು ಮತ್ತು ವೈಷ್ಣವರ ಮಧ್ಯದಲ್ಲಿರ್ತಕ್ಕಂಥ ಧರ್ಮ ಕಲಹವನ್ನು ಬಗೆಹರಿಸ್ಬಿಟ್ಟು ಎಲ್ಲ ಧರ್ಮಗಳ ಒಂದು ಸರ್ವಧರ್ಮ ಸಮನ್ವತೆಯನ್ನು ಎತ್ತಿ ಹಿಡಿದ ಅನ್ನೋದ್ರ ಬಗ್ಗೆ ಈ ಶ್ರವಣಬೆಳಗೊಳ ಶಾಸನದಲ್ಲಿ ಉಲ್ಲೇಖವಾಗಿದೆ. ಎಸ್. ಆಫ್ಟರ್ ಬುಕ್ಕರಾಯ, ಹರಿಹರ ಸೆಕೆಂಡ್, ಬುಕ್ಕರಾಯ ಸೆಕೆಂಡ್, ವಿರೂಪಾಕ್ಷ ಸೆಕೆಂಡ್, ದೇವರಾಯ ಫಸ್ಟ್, ವೀರವಿಜಯರಾಯ ರೂಲ್ಡ್ ವಿಜಯನಗರ ಎಂಪೈರ್. ಎಸ್. ಬುಕ್ಕರಾಯನ ನಂತರ ವಿಜಯನಗರವನ್ನು ಈ ಒಂದು ಸಂಗಮ ಡೈನೆಸ್ಟಿಯಲ್ಲಿ ಯಾರ್ಯಾರು ಆಳ್ತಾರೆ ಅಂದರೆ, ಹರಿಹರ ಸೆಕೆಂಡ್, ಎರಡನೇ ಹರಿಹರ ಅಂತ ಹೇಳ್ಬಿಟ್ಟು ಇವನ್ನ ಕರಿತೀವಿ. ಇವನು ಎಷ್ಟರಿಂದ ಎಷ್ಟು ತನಕ ಆಳ್ತಾನೆ? 1377ರಿಂದ 1444 ತನಕ ಆಳ್ತಾನೆ. ನೆಕ್ಸ್ಟ್ ಬುಕ್ಕರಾಯ ಸೆಕೆಂಡ್, ಎರಡನೇ ಬುಕ್ಕರಾಯ ಅಂತ ಹೇಳ್ಬಿಟ್ಟು ಇವನ್ನ ಕರಿತೀವಿ. ಅದೇ ರೀತಿಯಾಗಿ ವಿರೂಪಾಕ್ಷ ಸೆಕೆಂಡ್, ಎರಡನೇ ವಿರೂಪಾಕ್ಷ, ದೇವರಾಯ ಫಸ್ಟ್, ಒಂದನೇ ದೇವರಾಯ, ವೀರ ವಿಜಯರಾಯ ರೂಲ್ಡ್ ವಿಜಯನಗರ ಎಂಪೈರ್. ಇವರೆಲ್ಲರೂ ಕೂಡ ಬುಕ್ಕರಾಯ ಆದ ಮೇಲೆ ಆಳದಂತಹ ರಾಜರಾಗಿರ್ತಾರೆ. ಎಸ್. ಆಫ್ಟರ್ ಬುಕ್ಕರಾಯ ದೇರ್ ಆಲ್ ರೂಲ್ಡ್ ಬೈ ವಿಜಯನಗರ ಎಂಪೈರ್. ಹೌದಲ್ವಾ? ಎಸ್ ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ಕ್ಲಾಸ್ we discuss about Devaraya second. Okay dear students, today's class we discussed about ಸಂಗಮ ಡೈನಸ್ಟಿ. ಹೌದಲ್ವಾ? ಇವತ್ತಿನ ತರಗತಿ ನಾವು ಸಂಗಮ ಡೈನಸ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. In the next class we discuss about other dynasties of Vijayanagara Empire. Okay, thank you.